ಹ್ಯಾಪಿ ಫಾದರ್ಸ್ ಡೇ. ಎಲ್ಲರಿಗೂ ಅಪ್ಪನ ದಿನದ ಹಾರ್ದಿಕ ಶುಭಾಶಯಗಳು. ನಾನು ನಮ್ಮ ತಂದೆಯವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರ ಹೆಸರು ಶ್ಯಾಮ ಭಟ್ರು ಅಂತ, ತುಮಕೂರು ಜಿಲ್ಲೆಯ ಮುಳ್ಕುಂಟೆ ಗ್ರಾಮದವರು. ನಮ್ಮ ತಂದೆ ಪುರೋಹಿತರಾಗಿದ್ದರು ಹಾಗೂ ಕನ್ನಡ ಸರ್ಕಾರಿ ಶಾಲೆಯ ಪ್ರೈಮರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ನಮ್ಮನೆ ದೇವ್ರ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನಿತರ ಹಲವಾರು ಮನೆಗಳ ದೇವ್ರ ಪೂಜೆಯನ್ನು ನಿರ್ವಹಿಸಿ ಮತ್ತು ಶಾಲೆಗೆ ಹೋಗಿ ಶಾಲೆಯ ಕೆಲಸವನ್ನು ನಿರ್ವಹಿಸಿಕೊಂಡು ಮನೆಗೆ ಬರ್ತಾಯಿದ್ರು. ಹಲವಾರು ಮನೆಯ ಉಪನಯನ, ಗೃಹ ಪ್ರವೇಶ, ನಾಮಕರಣ ಇನ್ನಿತ್ಯಾದಿ ಕಾರ್ಯಕ್ರಮಗಳನ್ನು ಕೂಡ ಅವರು ಕೈಗೊಳ್ತಾಯಿದ್ರು. ಮನೆ ತುಂಬ ಹೆಣ್ಮಕ್ಕಳು, ನಾನೇ ಕೊನೆ ಮಗಳು. ಭಾಳ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಕಂಡಿದ್ದಾರೆ, ಭಾಳ ಚೆನ್ನಾಗಿ ಸಾಕಿದರು. ನಮ್ಮ ತಂದೆಯವರು ಪ್ರಸಿದ್ಧ ನಟ ಶ್ರೀನಾಥ್ ಅವರ ಮದುವೆಗೆ ಕೂಡ ಪುರೋಹಿತರಾಗಿ ಅವರೇ ಮುಂದೆ ನಿಂತು ಮದುವೆ ಮಾಡಿದರು. ಅವರು ಶಾಲೆ ಮುಗಿಸ್ಕೊಂಡು ಬರ್ತಿದ್ದಂಗೆ ಮನೆ ತುಂಬ ಗಿಡಗಳು, ಮನೆ ತುಂಬ ಮರ, ಇವೆಲ್ಲವನ್ನು ಅವರೇ ಹಾಕಿ, ಅವರೇ ಪೋಷಿಸಿ, ಅವರೇ ನೀರೆರಿತಾಯಿದ್ರು. ಮಕ್ಕಳಂತೆ ಗಿಡಗಳನ್ನು ಕೂಡ ಬಹಳ ಪ್ರೀತಿಯಿಂದ ಕಾಣ್ತಾಯಿದ್ರು. ನಮ್ಮ ತಂದೆಯವರಿಗೆ ಕುಟುಂಬ ಅಂದರೆ ಫಸ್ಟು ಅಗ್ರಸ್ಥಾನ. ಅವರಿಗೆ ಮಕ್ಕಳು, ಹೆಂಡತಿ ಅಂದರೆ ಅತ್ಯಂತ ಪ್ರೀತಿನೇ. ಆದರೆ ಅವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಮಾತ್ರ ಅವರಿಗೆ ಎಲ್ಲಿಲ್ಲದ ಸಿಟ್ಟು ಬರ್ತಾಯಿತ್ತು. ಅವರು ಬಹಳ ಶಿಷ್ಟಾಚಾರ. ಇದರಿಂದ ಎಲ್ಲನೂ ಅವರು ಬೆಳಗ್ಗಿನ ಜಾವನೇ ಬೇಗ ಎದ್ದೇಳೋದು, ವೇದಾಧ್ಯಯನವನ್ನು ಹೇಳ್ಕೊಡೋದು, ಮಂತ್ರಗಳನ್ನು ಹೇಳ್ಕೊಡೋದು, ಹಲವಾರು ಶಿಷ್ಯರನ್ನು ತಯಾರು ಮಾಡೋದು, ಇವೆಲ್ಲ ಮಾಡ್ತಾಯಿದ್ರು. ಅಪ್ಪನಿಗೆ ಹೆಣ್ಮಕ್ಳು ಅಂತಂದರೆ ಕೂಡ ಬಹಳ ಗೌರವ. ಮನೆ ತುಂಬ ಹೆಣ್ಮಕ್ಳೇ ಇದರಿಂದ ಎಲ್ರಿಗೂ ಹಣೆಯಲ್ಲಿ ಕುಂಕುಮ ಇರಬೇಕು, ಕೈ ತುಂಬ ಬಳೆ ಇರಬೇಕು, ಎಲ್ಲರೂ ಶಿಸ್ತಾಗಿ ನಡ್ಕೋಬೇಕು. ಇದು ಅವರ ಕಾರ್ಯ ಆಗ್ತಾಯಿತ್ತು. ಅವರು ಒಂದೇ ಒಂದು ಚಿತ್ರನ ಇಷ್ಟಪಟ್ಟಿದ್ದು, ನೋಡಿದ್ದು ಒಂದೇ, ಡಾಕ್ಟರ್ ರಾಜ್ಕುಮಾರ್ ಅವರ ಸನಾದಿ ಅಪ್ಪಣ್ಣ. ಆ ಚಿತ್ರ ಅವ್ರಿಗೆ ಬಹಳ ಹಿಡಿಸ್ತು. ಕಣ್ಣೀರು ಹಾಕಿ ಕೂಡ ಬಂದರು. ಯಾಕಂದರೆ ಆ ಚಿತ್ರದಲ್ಲಿ ಒಬ್ಬ ಮಗ ತನ್ನ ತಂದೆಯೇ ಭಾಳ ಹೀನಾಯವಾಗಿ ಕಾಣ್ಬಿಡ್ತಾನೆ. ನಮ್ಮ ತಂದೆಯವ್ರಿಗೆ ಅದನ್ನು ನೋಡಿ ಬಹಳ, ಚಿತ್ರ ಚೆನ್ನಾಗಿದ್ದರೂ ಕೂಡ ಅಂತ್ಯದಲ್ಲಿ ಅವ್ರ ಮಗ ನಡ್ಕೊಂಡಿದ್ದಂತಹ ರೀತಿ ನೋಡಿದಾಗ ಬಹಳ ಸಂಕಟ ಪಟ್ಬಿಟ್ಟಿದ್ರು. ಅವ್ರು ನೋಡೇ ಇರಲಿಲ್ಲ ಚಿತ್ರಗಳನ್ನು, ನೋಡಿದ್ದೇ ಒಂದು, ಅದು ಸನಾದಿ ಅಪ್ಪಣ್ಣ. ತಂದೆಯವರು ಭಾಳ ಶಿಸ್ತಿನಿಂದ ನಡ್ಕೊಳ್ತಾ ಇದ್ದರು. ಮನೆ, ಮಕ್ಕಳು, ಗಿಡಮರಗಳು ಹಾಗೂ ಎಲ್ಲ ರೀತಿಯ ಸಂಬಂಧಗಳನ್ನು ಬಹಳ ಚೆನ್ನಾಗಿಟ್ಕೊಂಡಿದ್ರು. ಕೋಪ ಮಾತ್ರ ಮೂಗಿನ ತುದಿಲೇ ಇರ್ತಿತ್ತು. ಅಪ್ಪನ್ನ ನೆನೆಸೋದು ಇವತ್ತಿನ ದಿನ ಮಾತ್ರ ಅಲ್ಲ, ಪ್ರತಿದಿನವೂ ಅಪ್ಪನ್ನ ನೆನೆಸ್ಕೊಳ್ತೀನಿ ನಾನು. ಎಲ್ಲ ಶಿಸ್ತುಬದ್ಧವಾಗಿರ್ತಕ್ಕಂಥದ್ದು ಎಲ್ಲನೂ ಅಪ್ಪ ಕೂಡ ಹೇಳ್ಕೊಡ್ತಾಯಿದ್ರು ಮಕ್ಕಳಿಗೆ. ಅವರಿಗೆ